ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ದೇವಿಯ ನಿಜಮುಖ ಅನ್ನೋ ಸತ್ಯ ರಚನಾ ಮತ್ತು ಜೀವ ಮುಂದೆ ಬಟ್ಟ ಬಯಲಾಗ್ತದೆ. ಹಾಗಿದ್ರೆ ಜೀವ ಮತ್ತು ರಚನಾಗೆ ದೇವಿ ಏನು ಅನ್ನೋ ಸತ್ಯ ಗೊತ್ತಾಗೋಯ್ತಾ? ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪದ್ಮಜ ಮನೆ ಬಿಟ್ಟು ಹೋಗಿದ್ರಿಂದ ಖಂಡಿತವಾಗ್ಲೂ ದೇವಿ ಕೈವಾಡ ಇದೆ. ಆದರೆ ಎಲ್ಲರೂ ಕೂಡ ದೇವಿ ಮೇಲೆ ಯಾರು ಕೂಡ ಅನುಮಾನ ಪಡ್ತಿಲ್ಲ. ಜೊತೆಗೆ ಇಲ್ಲಿ ಕೆಲಸದವ್ರ ಮೇಲೆ ಡೌಟ್ ಬರ್ತಿದೆ. ಕೆಲಸದವರಿಂದಾಗೆ ಇವತ್ತು ಅಮ್ಮ ಹೊರಗಡೆ ಹೋಗಿದ್ವಿ, ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡಬೇಕಿತ್ತು ಅಂತ ಹೇಳಿ ರಾಣ ಇಲ್ಲಿ ಕೆಲಸದವ್ರಿಗೆ ಐರನ್ ಬಾಕ್ಸಿಂದ ಸುಟ್ಬಿಡ್ತಾರೆ. ಇದರಿಂದಾಗಿ ಜೀವ ಮತ್ತು ರಚನಾ ಶಾಕ್ ಆಗಿದೆ. ಏನು ಮಾಡ್ತಿದ್ರ ನೀವು ಅಂತ ಎಲ್ಲರ ಮೇಲೆ ಸಿಟ್ಟಾಗಿ ಅವರನ್ನು ಕಾಪಾಡ್ತಾರೆ. ನಂತರ ಇದು ನಮ್ಮನೆಲ್ಲ ರೂಲ್ಸ್, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕಾಗತ್ತೆ. ಅದು ಇವ್ರಿಗೆ ಅಲ್ಲ, ಯಾರೇ ತಪ್ಪು ಮಾಡಿದ್ರು ಅಷ್ಟೇ. ಸೂಪರ್ ಸ್ಟಾರ್ ನೀನು ತಪ್ಪು ಮಾಡಿದ್ರು ಅಷ್ಟೇ, ನಿನಗೂ ಇದೇ ಶಿಕ್ಷೆನೆ ಅಂತ ಹೇಳಿ ರಾಣ ಹೇಳ್ತಾರೆ. ಇದರಿಂದಾಗಿ ರಚನಾ ಜೀವ ಹತ್ರ ಖಂಡಿತವಾಗ್ಲೂ ಇದು ಯಾವುದು ಕೂಡ ನಡಿಬಾರ್ದು, ಇದೇನು ಮನೇನ ನರಕನ, ಯಾರಾದರೂ ಈ ರೀತಿ ನಡ್ಕೋತಾರ, ಗೊತ್ತಿಲ್ಲದೆ ತಪ್ಪಾಗಿರೋದಕ್ಕೆ ಇಂಥ ಶಿಕ್ಷೆ ಕೊಡ್ತಾರ, ಏನಿದೆಲ್ಲ ಮನುಷ್ಯನ ಖಂಡಿತವಾಗ್ಲೂ ಜೀವ ಇದೇ ರೀತಿ ಬಿಟ್ಟರೆ ಖಂಡಿತ ಸರಿ ಹೋಗೋದಿಲ್ಲ. ನೀವೇ ಈ ಮನೆ ಯಜಮಾನಿಗೆ ತಗೋಬೇಕು, ಇಲ್ಲ ಆಗ್ತಿರೋ ತಪ್ಪನ್ನೆಲ್ಲ ಕೂಡ ಸರಿಪಡಿಸ್ಬೇಕು ಅಂತ ಕೂಡ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ಅಮ್ಮಂಗೆ ಏನಾಯಿತು ಅನ್ನೋ ಆಲೋಚನೆ, ಜೊತೆಗೆ ಇತ್ತ ಕಡೆ ಜೀವ ಮತ್ತು ಅಮ್ಮ ಯಾವುದೇ ಕಾರಣಕ್ಕೂ ಭೇಟಿ ಆಗ್ತಿಲ್ಲ ಅನ್ನೋ ಆಲೋಚನೆ ಈಗಲೂ ಕೂಡ ರಚನಾಗೆ ಹಾಗೆ ಇದೆ. ಇದು ಎಲ್ಲದರ ನಡುವೆ ದೇವಿ ಬರ್ತಾರೆ. ದೇವಿ ಬಂದಿದ್ದೆ ಇಲ್ಲಿ ತಪ್ಪೇನೂ ಆಗ್ತಿಲ್ಲ. ಕೆಲವೊಂದು ಮನೇಲಿ ಒಂದೊಂದು ರೂಲ್ಸ್ ಇರುತ್ತೆ, ಅದೇ ರೀತಿ ನಮ್ಮ ಮನೇಲಿ ತಪ್ಪು ಮಾಡಿದವ್ರಿಗೆ ಈ ರೀತಿಯಾಗಿ ಶಿಕ್ಷೆ ಕೊಡ್ತಾರೆ. ಹಾಗಂದು ಮಾತ್ರಕ್ಕೆ ಬೇರೆ ಮನೆ ಸರಿ ಈ ಮನೆ ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ತಪ್ಪು ಮಾಡಿ ತಿದ್ದಿ ಅದನ್ನು ನಡೆಸೋದು ಒಬ್ಬೊಬ್ಬರ ಮನೇಲಿ ಇರುತ್ತಲ್ವ, ಅದೇ ರೀತಿ ಇದು ನಮ್ಮ ಮನೇಲಿ ಇದನ್ನು ಒಪ್ಕೋಬೇಕು ಅಂತ ದೇವಿ ಅದ್ರ ಪರವಾಗಿ ಮಾತಾಡ್ತಿದ್ದಾಗೆ ಜೀವ ರಚನಾಗೆ ಶಾಕ್ ಆಗುತ್ತೆ. ಏನಪ್ಪ ಇದು ದೇವಿ ಈ ರೀತಿ ಮಾತಾಡ್ತಿದ್ದಾಳೆ ಅಂತ. ಹಾಗಿದ್ರೆ ಇಲ್ಲಿ ದೇವಿಯ ನಿಜ ಮುಖ ಏನು ಅನ್ನೋ ಸತ್ಯ ಜೀವ ರಚನಾ ಮುಂದೆ ಬೆಟ್ಟ ಬಯಲಾಗೋ ಸಮಯ ಬಂದಿದೆ. ಖಂಡಿತವಾಗ್ಲೂ ದೇವಿನೇ ಇಲ್ಲಿ ನಡೆತಿರೋ ಎಲ್ಲದಕ್ಕೂ ಕೂಡ ಮಾಸ್ಟರ್ ಮೈಂಡ್ ಅನ್ನೋ ಸತ್ಯ ಕೂಡ ಇಲ್ಲಿ ರಚನಾ ಮುಂದೆ ಬಯಲಾಗೋ ಸಾಧ್ಯತೆ ಇದೆ. ಇದರ ನಡುವೆ ಕೃಷ್ಣ ಹಾಗೆ ಯಾವುದೋ ಒಂದು ಗೊಂಬೆ ಬಂದಿದ್ದೆ, ಆ ಮಗುವನ್ನು ನಿಜವಾಗ್ಲೂ ಕಾಡ್ತಿದೆ. ಅದರ ನಡುವೆ ಕೃಷ್ಣನ ಯಾರು ಕರೀತಿದ್ದಾರೆ, ಯಾರಿರ್ಬೋದು? ಕೃಷ್ಣ ಅಮ್ಮ ಏನಾದರೂ ಬಂದು ಕರೀತಿದಾರ, ಆತ್ಮ ಕಾಡ್ತಾ ಇದೆಯಾ? ಇದರ ನಡುವೆ ಇದ್ರ ಹಿಂದೆ ಕೂಡ ದೇವಿಯ ಕೈವಾಡ ಏನಾದರೂ ಇದೆಯಾ? ಇಲ್ಲಿ ಕೃಷ್ಣ ರಚನಾ ಜೀವನ ಮನೆ ಬಿಟ್ಟು ಓಡಿಸೋ ಕಾರಣಕ್ಕೆ ಇಲ್ಲಿ ದೇವಿ ಆತ್ಮವಾಗಿ ಬಂದು ಕಾಡೋಕೆ ಶುರು ಮಾಡ್ಕೊತಿದ್ದಾಳ, ದೆವ್ವದ ನಾಟಕ ಆಡ್ತಿದ್ದಾಳ. ಏನಾಯಿತು ಏನು ಕತೆ, ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್